ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನಾಗಲೋಕಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಿನ ರಾಜಕೀಯ ಹೇಗಿದೆ ಅಂತಂದರೆ ಒಂದೊಳ್ಳೆ T20 IPL ಕ್ರಿಕೆಟ್ ಮ್ಯಾಚ್ ಇದ್ದಂಗೆ. ಅದರಲ್ಲೂ ನಮ್ಮ ಲೋಕಲ್ ಲೆವೆಲ್ಗಳಲ್ಲಿ ಕೆಲವು ಮ್ಯಾಚ್ಗಳು ನಡೆಯುತ್ತಲ್ಲ, ಆ ಥರ ಇದ್ದಂಗೆ ಆಗ್ಬಿಟ್ಟಿದೆ. ಹಿಂದೆನೂ ಕ್ರಿಕೆಟ್ ಇದ್ದಂಗೆ ಇತ್ತು. ಅದೇನಪ್ಪ ಅಂತಂದರೆ ಹಿಂದೆ ಒಂಥರ ಕ್ಲಾಸಿಕಲ್ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಇದ್ದಂಗೆ ಇರ್ತಿತ್ತು. ಬೌಲರು ಅವ್ನ ಪಾಡಿಗೆ ಬೌಲಿಂಗ್ ಮಾಡ್ತಾಯಿದ್ದ, ಹೆಚ್ಚು ವೆರೈಟಿಗಳೆಲ್ಲ ಇರ್ತಿರ್ಲಿಲ್ಲ. ಇಬ್ಬರು ಮೀಡಿಯಮ್ ಪೇಸ್ ಬೌಲರ್ಸು ಸುಮ್ಮನೆ ಸೀದಾ ಸಾದಾ ಬೌಲಿಂಗ್ ಮಾಡಿಬಿಡೋರು, ಮತ್ತೊಂದಷ್ಟು 3-4 ಜನ ಸ್ಪಿನ್ನರ್ಸು ಅವ್ರು ಬೌಲ್ ಮಾಡ್ತಾನೇ ಇರ್ತಾಯಿದ್ರು. ಕೊನೆಗೆ ಬ್ಯಾಟ್ಸ್ಮನ್ನು ಡಿಫೆನ್ಸ್ ಆಡೋದೇ ಅವನ ಕೆಲಸ, ಡಿಫೆನ್ಸ್ ಆಡ್ತಾನೇ ಇರ್ತಿದ್ದ. ಅಕಸ್ಮಾತ್ ಬ್ಯಾಟಿಗೆ ತಾಗಿಯೋ ಅಥವಾ ಬ್ಯಾಟಿಗೆ ತಾಗದೇನೋ ಫೀಲ್ಡರಿಂದ ಮಿಸ್ ಆಗಿ ಒಂಚೂರು ಹಿಂದೆ ಹೋಗ್ಬಿಟ್ರೆ ಆವಾಗ ಬ್ಯಾಟ್ಸ್ಮನ್ ರನ್ ನೋಡ್ತಾ ಇದ್ದ. ಈ ಫೀಲ್ಡರ್ ಕೂಡ ಅದನ್ನು ತುಂಬ ಓಡೋಗಿ ಅದನ್ನು ಹಿಡಿಯೋದು, ಅದನ್ನು ತಡೆಯೋದು, ಅಂತಹ ಏನದು ಸಿವಿಯರ್ ಎಫರ್ಟ್ ಎಲ್ಲ ಅವ್ರ ಹತ್ರ ಇರ್ತಿರ್ಲಿಲ್ಲ. ನಿಧಾನಕ್ಕೆ ಹೋಗೋದು, ಬಾಲ್ ಎತ್ಕೊಳ್ಳೋದು, ಅಪ್ಪಿತಪ್ಪಿ ಬೌಂಡ್ರಿ ಕಡೆ ಓಡ್ತಾ ಇದ್ರು ಆಯ್ತಾ ಆಗೋಯ್ತು ಬೌಂಡ್ರಿ ಅಂತ ಸುಮ್ಮನೆ ಇದ್ಬಿಡೋದು. ಒಂದು ದಿನದಲ್ಲಿ ಬರೀ 3-4 ಬೌಂಡ್ರಿಗಳು ಮಾತ್ರ ಬಂದಂಥ ದಿನಗಳು ಇದ್ದಾವೆ. ಇನ್ನು ಸಿಕ್ಸರ್ ಅಂತೂ ಟೆಸ್ಟ್ ಮ್ಯಾಚ್ಗಳಲ್ಲಿ ಕೇಳಲೇಬೇಡಿ ಬಿಡಿ, ಭಾರಿ ಅಪರೂಪವಾಗಿರ್ತಿತ್ತು. ಏನಾದರೂ ಒಂದು ಟೆಸ್ಟಲ್ಲಿ 1 ಸಿಕ್ಸರ್ ಹೊಡೆದ್ಬಿಟ್ರೆ ಅದೇ ದೊಡ್ಡ ಸುದ್ದಿ ಆಗಿಬಿಡ್ತಿತ್ತು. 3 ಅಥವಾ 3.5 ದಿನ ಒಂದೇ ಟೀಮಿನ ಅವರು ಫಸ್ಟ್ ಇನ್ನಿಂಗ್ಸ್ ಆಡಿದ್ದೇ ನಿಮ್ಗೆ ನೆನಪಿರ್ಬೋದು ಕೆಲವು ಸಲ. ಆಮೇಲೆ ಆಪೋಸಿಟ್ ಟೀಮ್ಗೆ ಬ್ಯಾಟಿಂಗ್ ಕೊಟ್ಟಿದ್ದೆಲ್ಲ ನಿಮಗೆ ಗೊತ್ತಿದೆ. 2 ದಿನ ಆಡಿ ಕೂಡ ಸೆಂಚುರಿ ಮಾಡದೆ 95-97 ರನ್ ಹೊಡೆದ ಬ್ಯಾಟ್ಸ್ಮನ್ಗಳನ್ನು ಕೂಡ ನೋಡಿದ್ವಿ. ಅದೆಲ್ಲ ಯಾಕೆ, 5 ದಿನ ಆಡಿದರೂ ಕೂಡ ಏನೂ ರಿಸಲ್ಟ್ ಬರ್ತಿರ್ಲಿಲ್ಲ, ಡ್ರಾನಲ್ಲೇ ಕೊನೆ ಆಗ್ತಿತ್ತು. ಇನ್ನು ಫೀಲ್ಡರ್ಸು ಅವರು ಜಂಪ್ ಮಾಡಿ ಕ್ಯಾಚ್ ಹಿಡಿಯೋವಂಥ ಪ್ರಮೇಯ ಇರ್ತಾನೆ ಇರಲಿಲ್ಲ. ಯಾಕೆಂದರೆ ಅವರು ಅಷ್ಟು ಪಳಗಿರಲಿಲ್ಲ. ಅದಲ್ಲದೆ ನಮ್ಮ ಪಿಚ್ ಕೂಡ ಹೇಗಿತ್ತು ಅಂದರೆ ಒಂದು ವೇಳೆ ಏನಾದ್ರು ಡೈವ್ ಮಾಡಿದರೆ ಮೈಯೆಲ್ಲ ತರಚೋಗೋ ಸ್ಥಿತಿನಲ್ಲಿ ಇರ್ತಾಯಿತ್ತು. ಈಗಾಗಲ್ಲ. ಒಳ್ಳೆ IPL ಮ್ಯಾಚ್ ಇದ್ದಂಗೆ, ಅಥವಾ ನಮ್ಮ ಪಕ್ಕ ಲೋಕಲ್ ಕ್ರಿಕೆಟ್ ಕೂಡ ಇದ್ದಂಗೆ. IPL ಮ್ಯಾಚ್ ಇದ್ದಂಗೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಬೌಲಿಂಗ್ ನೋಡಿ, ಒನ್ ಡೇ ಮ್ಯಾಚ್ ಇತ್ತು, 60 ಓವರ್ಗಳ ಮ್ಯಾಚ್ ಇತ್ತು, ಮತ್ತು 50 ಓವರ್ಗಳು ಒನ್ ಡೇ ಮ್ಯಾಚ್ ಬಂತು. ಅದಕ್ಕೂ ಪಾಪ್ಯುಲಾರಿಟಿ ಕಮ್ಮಿ ಆಯಿತು. ಈಗ 2020 ಮ್ಯಾಚು ತುಂಬ ಫೇಮಸ್ ಆಗಿದೆ. ಈ 2020 ಮ್ಯಾಚ್ನಲ್ಲೂ ಕೂಡ ಹೇಗೆ ಅಂತಂದರೆ, ಎಷ್ಟಾದರೂ ಹೇಗಾದರೂ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ರನ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಬ್ಯಾಟ್ಸ್ಮನ್ಗೆ. ಅವರನ್ನು ಹೇಗಾದರೂ ಮಾಡಿ ಬೇಗ ನಾವು ಔಟ್ ಮಾಡಲೇಬೇಕು ಅನ್ನೋದು ಇನ್ನೊಂದು ಟೀಮ್ಗೆ. ಆ ಬೌಲಿಂಗ್ ಮಾಡೋದ್ರಲ್ಲಿ 10 ವಿಧ. ಫಾಸ್ಟ್ ಬೌಲಿಂಗಲ್ಲೇ ಒಂದು ಸ್ವಿಂಗ್ ಬೌಲಿಂಗು, ಕಟ್ ಬೌಲಿಂಗು, ಮೀಡಿಯಮ್ ಪಾಸು, ಬೌಲರ್, ಶಾರ್ಟ್ ಪಿಚ್ಚು, ಬೌನ್ಸರು, ಹೀಗಿದ್ದೆಲ್ಲ ಬಂದಿದೆ. ಇನ್ನು ಸ್ಪಿನ್ನಿಂಗಲ್ಲಂತೂ ಸ್ಪಿನ್ ಬೌಲರಲ್ಲಿ ಮೊದಲಿಗೆ ಆಫ್ ಸ್ಪಿನ್ ಮಾಡೋನು ಆಫ್ ಸ್ಪಿನ್ ಮಾಡ್ತಾನೆ ಇದ್ದ, ಲೆಗ್ ಸ್ಪಿನ್ ಮಾಡೋನು ಲೆಗ್ ಸ್ಪಿನ್ ಮಾಡ್ತಾನೆ ಇದ್ದ, ಗೂಗ್ಲಿ ಮಾಡೋನು ಗೂಗ್ಲಿ ಮಾಡ್ತಾ ಇದ್ದ, ಕೆಲವು ಸಲ ಲೆಗ್ ಸ್ಪಿನ್ ಮಾಡೋನು ಗೂಗ್ಲಿ ಕೂಡ ಮಾಡ್ತಾ ಇದ್ದ. ಈಗ ಹಾಗಲ್ಲ, ಎಲ್ಲ ಥರ ಸ್ಪಿನ್ನನ್ನು ಒಬ್ಬನೇ ಬೇಕಾದರೂ ಮಾಡೋವಂಥ ಚಾಕಚಕ್ಯತೆ ಇರುತ್ತೆ. ಮತ್ತು ಫೀಲ್ಡರ್ಸು ಅವರು ಡೈವ್ ಮಾಡಿ ಬಾಲ್ ಹಿಡಿತಾರಲ್ಲ, ಅದು ನಿಮಗೆ ಗೊತ್ತು ಹೇಗೆ ಹಿಡಿತಾರೆ ಅಂತ. ಎಷ್ಟು ದೂರ ಬೇಕಾದರೂ ಹಾರಿ ಹಿಡಿದು ಬಿದ್ದು ಏನಾದರೂ ಮಾಡಿ ಔಟ್ ಮಾಡಲೇಬೇಕು ಅಂತ ಹಠದಲ್ಲಿ ಹಿಡಿತಾರೆ. ಇನ್ನು ಬೌಂಡ್ರಿ ಲೈನ್ಗಳ ಹತ್ರ ಬಾಲ್ಗಳನ್ನು ತಡೆಯೋಕ್ಕೆ 10 ಮೀಟರ್ ಕೂಡ ಜಾರ್ಕೊಂಡು ಹೋಗಿ ಹಿಡಿತಾರೇನೋ ಅನ್ನೋಗೆ ಜಾರಿ ಬಿದ್ದು ತಗೊಂಡು ಹಿಡಿದು ಬೌಂಡ್ರಿ ತಡೆದ್ರೆ ಎಷ್ಟು ಸಂಭ್ರಮ ಪಡ್ತಾರೆ. ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡ್ದಿದ್ದು ಮೊನ್ನೆ ನೋಡಿದ್ದೀರ. ಅಂದರೆ ಬೌಂಡ್ರಿ ಲೈನ್ ಹತ್ರ ಸಿಕ್ಸರ್ ಆಗ್ತಾ ಇದ್ದ ಬಾಲನ್ನು ಜಂಪ್ ಮಾಡಿ ಹಿಡಿದು ಅದನ್ನು ಮತ್ತೆ ಹಿಂದೆ ಎಸೆದು ವಾಪಸ್ ಬಂದು ಅದನ್ನು ಹಿಡಿದು ಔಟ್ ಅಂತ ಕೂಗಿ ಎಂತ ಎಲ್ಲ ವಿಚಿತ್ರವಾಗಿ ನಡೀತಾ ಇದೆಯಲ್ಲ. ಮತ್ತು ಟೆಸ್ಟ್ ಕ್ರಿಕೆಟ್ ಕೂಡ 3 ದಿನದೊಳಗೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ರಿಸಲ್ಟ್ ಸಿಗ್ತಾ ಇದೆ. ಒನ್ ಡೇ ಮ್ಯಾಚ್ಗಳು ನೋಡೋಕ್ಕೆ ಮಜಾ ಸಿಗ್ತಾ ಇದೆ. T20 ಅಂತೂ ಕೇಳೋದೇ ಬೇಡ. ಇನ್ನು ಲೋಕಲಲ್ಲಿ ಯಾಕೆ ಹೇಳ್ತೀನಿ ಅಂತಂದರೆ, ಲೋಕಲಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂತಂದರೆ, ಕ್ಯಾಪ್ಟನ್ ಏನಾದ್ರು ಬೈದ್ಬಿಟ್ಟ ಅಂತಂದರೆ ಬ್ಯಾಟರ್ ಬ್ಯಾಟಿಂಗ್ ಸರಿಗೆ ಮಾಡಲ್ಲ, ಬೌಲರ್ ಬೌಲಿಂಗ್ ಸರಿ ಮಾಡಲ್ಲ, ಫೀಲ್ಡರ್ ಫೀಲ್ಡಿಂಗ್ ಸರಿ ಮಾಡಲ್ಲ. ಈ ಥರದ್ದೆಲ್ಲ ನಡೀತಾ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು ಈಗಿನ ಪಾಲಿಟಿಕ್ಸು ಈ ಥರ ಕ್ರಿಕೆಟ್ ಇದ್ದಂಗೆ ಆಗ್ಬಿಟ್ಟಿದೆ ಅಂತ.